ಇನ್ನು ಕಾರ್ಮಿಕರ ಕೆಲಸದ ಅವಧಿಯನ್ನ 10 ಗಂಟೆಗೆ ಹೆಚ್ಚಿಸುವಂತ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸೋಕೆ ಮುಂದಾಗಿದೆ. ಕೇಂದ್ರ ಕಾರ್ಮಿಕ ಇಲಾಖೆ ಎಲ್ಲ ರಾಜ್ಯಗಳಿಗೂ ಕೂಡ ಪ್ರಸ್ತಾವನೆ ಕಳಿಸಿದ್ದಾರೆ. ಈಗ 9 ಗಂಟೆ ಇದೆ, ಅದನ್ನ 10 ಗಂಟೆ ಮಾಡೋದು ಬೇಡ ಅಂತ ಈಗ ರಾಜ್ಯ ಅದಕ್ಕೆ ನಿರ್ಧಾರಕ್ಕೆ ಬರುತ್ತಂತೆ. ನೋಡೋಣ, ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ಮಾಡ್ತಾರಂತೆ. ಪ್ರೆಸೆಂಟ್ಲಿ ನಾನು ಭಾಳ ಪಾಸಿಟಿವ್ ಆಗಿಲ್ಲ, ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾಕಂದ್ರೆ ಕೇಂದ್ರ ಸರ್ಕಾರ ಒತ್ತಡ ಮಾಡಿದೆ, ಈ ಥರದ್ದು ಮಾಡಿ ಅಂತ ಹೇಳಿ ಕಾನೂನು ಹೇಳಿದ್ಮೇಲೆ ನಾವು ಅವ್ರಿಗೆ ಗೌರವ ಕೊಡಬೇಕಾಗತ್ತೆ. ಬಟ್ ಮಾಡ್ಬೇಕಂತಂದಾಗೆಲ್ಲ ಇಂಡಸ್ಟ್ರೀಸ್ನ ಕರೆಸಬೇಕು, ಎಂಪ್ಲಾಯೀಸ್ನ ಕರೆಸಬೇಕು, ಅವ್ರನ್ನ ಕೇಳಬೇಕು, ಯಾರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಯಾರು ಒಪ್ಕೊಂಡಿದ್ದಾರೆ ಅಂತ ಹೇಳ್ಕೊಟ್ರೆ ಅದನ್ನ ನಾವು ಪರಿಶೀಲನೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ. ದರ್ಶನ್ ಫ್ಯಾನ್ಸ್ ನಡುವಿನ ಕಿತ್ತಾಟ ತಾರಕಕ್ಕೆ ಇರ್ತಾ ಇದೆ. ಸೈಬರ್ ಕ್ರೈಮ್ ಪೊಲೀಸರು ರಮ್ಯಾ ನಿವಾಸಕ್ಕೆ ತೆರಳಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. 43 ಅಕೌಂಟ್ಗಳನ್ನು ಜಾಲಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದಂತಹ ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಅಕೌಂಟ್ನೇ ಡಿಲೀಟ್ ಮಾಡಿಕೊಂಡಿದ್ದಾರೆ. ರಮ್ಯಾ ಪರ ಶಿವರಾಜ್ ಕುಮಾರ್ ಬ್ಯಾಟ್ ಬೀಸಿದ್ದಾರೆ. ಯಾವ ಮಹಿಳೆಯ ವಿರುದ್ಧವೂ ಕೂಡ ಆ ರೀತಿಯ ಮಾತುಗಳನ್ನು ಮಾತಾಡಬಾರ್ದು, ಅದನ್ನು ನಾವು ಸಹಿಸಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ ಶಿವರಾಜ್ ಕುಮಾರ್. ಆ ಪೋಸ್ಟ್ ಅನ್ನ ಯುವರಾಜ್ ಕುಮಾರ್ ಕೂಡ ರೀಪೋಸ್ಟ್ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ನಟ ಪ್ರಥಮ್ ಕೂಡ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರ ಸಾರಿದ್ದಾರೆ. ಎಸ್ಪಿ ಕಚೇರಿಗೆ ಹೋದ್ರು, ಬೆದರಿಕೆ ಸಂಬಂಧ ದೂರನ್ನ ದಾಖಲು ಮಾಡಿದ್ರು. ದರ್ಶನ್ ಆಪ್ತ ಬೇಕರಿ ರಘು ಅನ್ನೋರು ಬೆದರಿಕೆ ಹಾಕಿದ್ದಾರೆ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೇರ ದರ್ಶನ್ನೇ ಹೊಣೆ ಅಂತ ಅಂದ್ರು. ಎಸ್ಪಿ ಕಚೇರಿ ಫಿಲಂ ಚೇಂಬರ್ ಮುಂದೆ ಪ್ರತಿಭಟನೆ ನಡೆಸಿದ್ದು, ನಾಳೆ ಜ್ಞಾನಭಾರತಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ. ಈ ಮಧ್ಯೆ ದರ್ಶನ್ ವಿರುದ್ಧದ ಷಡ್ಯಂತ್ರಗಳು ಶಮನ ಆಗಲಿ ಅಂತ ಕೆಲ ಫ್ಯಾನ್ಸ್ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿದ್ದಾರೆ. ಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ನಿನ್ನೆ DCP ಲೆವೆಲ್ ಅಧಿಕಾರಿಯವರು ಸೂಪರ್ವೈಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. SP ಆಫೀಸ್ ಮುಂದೆ ನಾವು ಉಪವಾಸ ಕೂತಿದ್ವಿ ಸರ್. ಇವತ್ತು ಮಳೆ ಬರಲಿ, ಪ್ರಾಣ ಹೋಗ್ಲಿ, ಆಮರಣ ಅಂತ ಉಪವಾಸನ ನೀರು ಕುಡಿಯಲ್ಲ. ನಂಗೆ ಹೆಚ್ಚು ಕಡಿಮೆ ಆದ್ರೆ ದರ್ಶನ್ ಸರ್ ಕಾರಣವಾಗ್ತಾರೆ. ಬೇಕರಿ ಬಾಬು ದರ್ಶನ್ ಅವ್ರ ಜೊತೆ ಜೈಲಲ್ಲಿ ಇದ್ರಂತೆ, ಅವರಿಬ್ರು ಮಾಡಿದ್ದಾರೆ, ಅವ್ರು ಬಂದು ಹೇಳಬೇಕು. ಜೊತೆಗೆ ಅವರು ಜೈಲಲ್ಲಿ ಒಂದೇ ಬ್ಯಾರಿಕಲ್ ಇದ್ರೆ ಈ ಮನುಷ್ಯ ಬಂದು ಮಾತಾಡಬೇಕು. ಪ್ರಥಮ್ ವಿಚಾರಕ್ಕೆ ಹೋಗಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಬೇಕು. 150 ಫ್ಯಾನ್ ಪೇಜ್ ಡಿಲೀಟ್ ಆಗೋ ತನಕ ನಾನು ಅಳ್ಳಾಡಲ್ಲ. ಓಕೆ, ಇನ್ನು 100 ಮಹಿಳೆಯರ ಪೈಕಿ 4 ಪವಿತ್ರ ಅಂತ ಹಿಂದೂ ಸಂತ ಪ್ರೇಮಾನಂದ ಮಹಾರಾಜ್ ಅವರ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ನೀವು ಮೊನ್ನೆ ಎಲ್ಲ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಎಲ್ಲ ಹೋಗಿದ್ರಲ್ಲ, ಅವರ ಅನುಯಾಯಿಗಳು ಇವರು ಹೋಗಿದ್ದಾರೆ. ಈಗ ಇದು ಸಾಕಷ್ಟು ಟೀಕೆಗಳಿಗೆ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಅವ್ರು ಹೇಳ್ತಾ ಇರುವಂಥದ್ದು 4 ಜನ ಅಷ್ಟೇ ಪವಿತ್ರ ಇರ್ಬೋದು, ಉಳಿದವರಿಗೆಲ್ಲ ಬಾಯ್ ಫ್ರೆಂಡ್ ಎಲ್ಲ ಇರ್ತಾರೆ ಅಂತೆಲ್ಲ ಮಾತನಾಡಿದ್ದಾರೆ. ನಾನು ಕೇಳೋದು, ಈ ಸಂತ ಪ್ರೇಮಾನಂದ ಮಹಾರಾಜ್ ಅವರಿಗೆ ಮಹಿಳೆಯರ ಬಗ್ಗೆ ನೀವು ಇಷ್ಟೆಲ್ಲ ಮಾತನಾಡಿದ್ರಲ್ವಾ, ಓಕೆ, ಅವ್ರು ನೀವು ಸಂತರಾಗಿ ಅದನ್ನು ಹೆಂಗೆ ನೋಡಿದ್ರಿ? ನೀವು ಸಂತರಾಗಿ ಹೆಂಗೆ ತಿಳ್ಕೊಂಡ್ರಿ ಇದನ್ನು? ಓಕೆ, 100 ಜನ ಸಂತರಲ್ಲಿ ಎಷ್ಟು ಜನ ಪವಿತ್ರರಾಗಿದ್ದಾರೆ? ನನ್ನ ಪ್ರಶ್ನೆ ನಿಮಗೆ. 100 ಜನ ಸಂತರಲ್ಲಿ ಎಷ್ಟು ಪವಿತ್ರರಾಗಿರ್ತಾರೆ ಅನ್ನೋದನ್ನು ಫಸ್ಟ್ ಹೇಳಿ, ಆಮೇಲೆ ಮಹಿಳೆಯರ ಬಗ್ಗೆ ಮಾತನಾಡುವಂತೀರಿ. ನಿಮ್ಮ ಬಗ್ಗೆ ಒಂದು ಗೌರವ ಇರುತ್ತೆ ಸಮಾಜದಲ್ಲಿ, ಆ ಗೌರವವನ್ನು ಹಾಳು ಮಾಡ್ಕೊಳ್ಬೇಡಿ ಏನೇನೋ ಮಾತಾಡ್ಬಿಟ್ಟು. ಫಸ್ಟ್ ಸಂತರ ಬಗ್ಗೆ ಹೇಳಿ, ಎಷ್ಟು ಜನ ಸಂತರಲ್ಲಿ ಎಷ್ಟು ಪವಿತ್ರವಾಗಿ ಸಂತರಿದ್ದಾರೆ ಅಂತ ಹೇಳಿ. ಕರ್ನಾಟಕ ಲೋಕಸಭಾ ಚುನಾವಣೆ ವೇಳೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳವು ಆಗಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದ AIC ನಾಯಕ ರಾಹುಲ್ ಗಾಂಧಿ ಅವರು ಈಗ ಬೃಹತ್ ರ್ಯಾಲಿಗೆ ಮುಂದಾಗಿದ್ದಾರೆ. ಆಗಸ್ಟ್ 4ನೇ ತಾರೀಕಿಗೇನೋ ಮಹದೇವಪುರ ಕ್ಷೇತ್ರದಿಂದ ಮುಖ್ಯ ಚುನಾವಣಾಧಿಕಾರಿ ಕಚೇರಿವರೆಗೂ ರ್ಯಾಲಿ ಮಾಡ್ತಾರಂತೆ. ಇದರಲ್ಲಿ CM ಸಿದ್ದರಾಮಯ್ಯನವರು, ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಬಿಹಾರ ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ಏನಿತ್ತು ಅದನ್ನು ಆಗಸ್ಟ್ 12ನೇ ತಾರೀಕು ಮತ್ತು 13ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನಡೆಸುತ್ತೆ. ಬಟ್ ಇದೇ ವೇಳೆ ಮತದಾರ ಪಟ್ಟಿಯನ್ನು ಸಾಮೂಹಿಕವಾಗಿ ಹೊರಗಿಡುವ ಪ್ರಯತ್ನ ನಡೆದರೆ ನ್ಯಾಯಾಲಯ ಮಧ್ಯೆ ಪ್ರವೇಶಿಸಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅತ್ಯಾಚಾರ ಪ್ರಕರಣದ ತೀರ್ಪನ್ನ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಪ್ರಕಟ ಮಾಡುತ್ತೆ. KR ನಗರ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆ ಕೊಟ್ಟ ದೂರಿನ ಬಗ್ಗೆ ವಿಚಾರಣೆ ನಡೆಸಿರುವ ಕೋರ್ಟ್ ನಾಳೆ ತೀರ್ಪನ್ನ ಕಾಯ್ದಿರಿಸಿದೆ. ಊರಿನಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟ ಹಾಕ್ತಾ ಮುಂದಾಗಿದ್ರಲ್ಲ BBMP ಅವರು, ಆಮೇಲೆ ಅದನ್ನೇನೋ ನಿಲ್ಲಿಸಿದ್ರಂತೆ. ಅದಾದ ನಂತರ ಈಗ ಪಾಪ ಬೀದಿ ನಾಯಿಗಳ ದಾಳಿಗೆ ವೃದ್ಧರೊಬ್ಬರು ಬಲಿಯಾಗ್ಬಿಟ್ಟಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ನಾಯಿಗಳು ಏಕಾಏಕಿಯಾಗಿ ದಾಳಿ ಮಾಡಿದೆ. 68 ವರ್ಷದ ಸೀತಪ್ಪ ಪಾಪ ತಿಂಡಿಯಲ್ಲಿ ವಿದ್ಯಾರಣ್ಯಪುರ ವಿಧಾನಸಭಾ ಕ್ಷೇತ್ರದ ತಿಂಡ್ಲುವಿನ ಕೆಂಪೇಗೌಡ ನಗರದ ನಿವಾಸಿಯಂತೆ. ನಿನ್ನೆ ಬೆಳಗ್ಗೆ 4 ಗಂಟೆಗೆ ಸೀತಪ್ಪ ವಾಕಿಂಗ್ ಹೋಗಿದ್ರಂತೆ. ಯಾಕ್ರಪ್ಪ ಹೋಗ್ಬೇಕು 4 ಗಂಟೆಗೆಲ್ಲ, ನಿದ್ದೆ ಬರಲ್ಲ ಅಂತಾರೆ, ವಾಕಿಂಗ್ ಹೊಂಟುಬಿಡೋದು. ಈ ವೇಳೆ 15 ಬೀದಿ ನಾಯಿಗಳೆಲ್ಲ ದಾಳಿ ಮಾಡಿಬಿಟ್ಟಿವೆ. ಪಾಪ ಅವ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯೆಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ನಿಮಿಷಪ್ರಿಯಾಗೆ ಅಧಿಕೃತವಾಗಿ ಶಿಕ್ಷೆಯನ್ನು ರದ್ದುಪಡಿಸಲಾಗಿದೆ ಅಂತ ಭಾರತೀಯ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ AP ಅಬುಬಕರ್ ಮುಸ್ಲಿಯಾರ್ ಕಚೇರಿ ಖಚಿತಪಡಿಸಿದೆ. ಆದರೆ ಮುಸ್ಲಿಯಾರ್ ಕಚೇರಿ ಏನು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅದೇನಿದೆ ಅದನ್ನು ಕೇಂದ್ರ ನಿರಾಕರಿಸ್ತಾ ಇದೆ. ಅಧಿಕೃತವಾಗಿ ಹೇಳಿಕೆಯಾಗಲಿ ಲಿಖಿತ ಆದೇಶವಾಗಲಿ ಇನ್ನೂ ಬಂದಿಲ್ಲ. ನಿಮಿಷ ಪ್ರಕರಣದ ಕುರಿತು ಕೆಲ ವ್ಯಕ್ತಿಗಳು ಹಂಚಿಕೊಳ್ತಾ ಇರುವ ಮಾಹಿತಿ ತಪ್ಪಾಗಿದೆ ಅಂತ ಭಾರತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಮಳೆ ಮತ್ತೆ ಜೋರಾಗ್ತಾ ಇದೆ. ಹಲವೆಡೆ ನದಿ ಹಳ್ಳ ಕೊಳ್ಳಗಳೆಲ್ಲ ಮೈದುಂಬಿ ಹರಿತಾ ಇವೆ. ಮತ್ತೊಂದೆಡೆ ನೆರೆಯಿಂದ ಸೇತುವೆಗಳು, ದೇವಸ್ಥಾನಗಳ ರಸ್ತೆಗಳೆಲ್ಲ ಜಲಾವೃತ ಆಗೋಗ್ಬಿಟ್ಟಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ.
ಹಾಗಾಗಿ ಬಾಗಲಕೋಟೆ ಘಟಪ್ರಭಾ ನದಿಗೆ 28,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಮುಧೋಳ ತಾಲೂಕಿನ ಹೊಳೆಬಸವೇಶ್ವರ ದೇವಸ್ಥಾನ ಮುಳುಗಡೆ ಆಗಿದೆ. ನಾಗರ ಪಂಚಮಿ ಆಗಿದ್ದರಿಂದ ಮಹಿಳೆಯರು ನದಿ ದಡದಲ್ಲೇ ನಿಂತು ಪೂಜೆ ನೈವೇದ್ಯ ಎಲ್ಲ ಅರ್ಪಿಸಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡ್ಚಿ ಸೇತುವೆ ಸಂಪೂರ್ಣ ಮುಳುಗಡೆ ಆಗಿದೆ. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದ್ ಆಗಿಬಿಟ್ಟಿದೆ. ಇದರಿಂದಾಗಿ ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಏಕಶಿಲಾ ಬೃಂದಾವನ ಜಲಾವೃತ ಆಗಿಬಿಟ್ಟಿದೆ. ರಾಯರ ವೃಂದಾವನಕ್ಕೆ ನೀರಿನಲ್ಲಿ ತೆರಳಿ ಅರ್ಚಕರು ಪೂಜೆ ಅಭಿಷೇಕ ಎಲ್ಲ ಮಾಡಿದ್ದಾರೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಕಿರುದಾಲೆ ಗ್ರಾಮದಲ್ಲಿ ನದಿ ನೀರಿನ ಮಟ್ಟ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹೊಳೆ ಅಂಚಿನಲ್ಲಿ ವಾಸಿಸ್ತಾ ಇದ್ದಂತಹ ಕುಟುಂಬಸ್ಥರನ್ನ ಕಾಳಜಿ ಕೇಂದ್ರಕ್ಕೆಲ್ಲ ಸ್ಥಳಾಂತರ ಮಾಡಿದ್ದಾರೆ. ಈ ಕಡೆಗೆ ಕೆಆರ್ಎಸ್ ಡ್ಯಾಂನಿಂದ 83,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ಸೊ ಹಾಗಾಗಿ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ.